ಇದು ನಾನು ಈ ಲೈನ್ಸ್ ನಾನು ಬಿಗ್ ಬಾಸ್ ಮನೆ ಒಳಗೆ ಬರ್ದಿದ್ದೆ ಅವಿನ್ ನೆನ್ಸ್ಕೊಂಡು ಅಂದ್ರೆ ನಾನು ಎಷ್ಟು ದುಡ್ಡು ಕೊಟ್ಟರು ನನಗೆ ಯಾರು ನಮಸ್ಕಾರನೂ ಹೊಡೆಯಲ್ಲ. ಟ್ಯೂನ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಆಟ ಆಡ್ತೀನಿ ಮಕ್ಕಳುಗಳ ಜೊತೆ, ಮತ್ತೆ ವಾಲಿಬಾಲ್ ಆ ಥರ ಎಲ್ಲ ರೀಲ್ ನೋಡ್ತೀನಿ. ಸೊ ಇವಾಗ ರೇಡಿಯೋ ಸಿಟಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ ದಿವ್ಯಾ ಊರುಡುಗ ಅವರು ಬರ್ದಿರುವಂತ ಒಂದು ಕವನ. ನಾನು ಟ್ಯೂನ್ ಮಾಡ್ಬಿಡ್ತೀನಿ, ಹಾಡೇ ಬಿಡ್ಲಾ? ನಗುವಾ ನನದೆ ನನ್ನ ಮುಖದಲ್ಲೂ ನಗು ಮೂಡಿದೆ. ಲೈಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಕತೆ, ಚಿತ್ರಕಥೆ, ಸಂಗೀತ, ಸಾಹಿತ್ಯ. ಹೌದು. ನೆನಪಾಗೋದು. ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಸಿಕ್ಕಾಪಟ್ಟೆ ಜನ ಫಾಲೋವರ್ಸ್ ಇದ್ದಾರೆ. ಫಾಲೋವರ್ಸ್ ಇಂದ ಅಥವಾ ಫ್ಯಾನ್ಸ್ ಇಂದ ಮರೆಯಕ್ ಆಗ್ತಿರುವಂತದ್ದು ಏನಾದ್ರು ಸಿಕ್ಕಿದೆಯಾ? ಎಲ್ಲದು, ಎವ್ರಿಥಿಂಗ್ ಇಸ್ ಅನ್. ಹೌದು, ಆತರ ಏನಾದ್ರು ಒಂದು ಗಿಫ್ಟ್ ಏನಾದ್ರು? ಗಿಫ್ಟ್ಸ್. ಹೌದು ಹೌದು ಹೌದು. ನಾನು ನನ್ನ ತಮ್ಮನೇ ಹಾಕ್ಸ್ಕೊಳ್ಳಲ್ಲ, ನನ್ನ ತಮ್ಮಂಗೆ ಹಾಕ್ಸ್ಕೊಳ್ಳೋ ಅಂದ್ರೆ ನನ್ನ ತಮ್ಮನೇ ಹಾಕ್ಸ್ಕೊಳ್ಳಲ್ಲ, ಬಟ್ ನಮ್ಮ ಫ್ಯಾನ್ಸ್ ಹಾಕ್ಸ್ಕೊಂಡಿದ್ದಾರೆ. ಅದು ಐ ಥಿಂಕ್ ಅದಕ್ಕಿಂತ ಅಲ್ಟಿಮೇಟ್ ಇನ್ನೇನಿದೆ ಅಲ್ವಾ? ಯಾರೋ ಅದು ಫಾರ್ ಲೈಫ್, ಯು ನೋ. ಅದೇ ಒಂದ್ಸರಿ ಟ್ಯಾಟೂ ಹಾಕ್ಸ್ಕೊಂಡೆ. ಒಬ್ಬರು ಅವ್ರ ಟೈಮನ್ನು ನಮ್ಮ ಮೇಲೆ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಅವ್ರು ಆ ಥರ ಇನ್ವೆಸ್ಟ್ ಮಾಡ್ತಾರೆ ಅವ್ರ ಟೈಮ್ನ. ಮತ್ತು ಈ ಥರ ಅವರ ಮಕ್ಕಳಿಗೆ ನಮ್ಮ ಹೆಸರಿಟ್ಟಿದ್ದಾರೆ. ಹೌದು, ಎಷ್ಟೋ ಜನ ಇನ್ನೇನು ಸೆಪರೇಟ್ ಆಗಬೇಕು, ಅದು ಡೋಂಟ್ ಯೂಸ್ ದಟ್ ವರ್ಡ್, ಸೆಪರೇಟ್ ಆಗುವಂಥದ್ದು, ಅದನ್ನ ಮತ್ತೆ ರೀಕನ್ಸಿಡರ್ ಮಾಡಿ ಮುಂದಕ್ಕೆ ಹೋಗಿದ್ದಾರೆ. ದೇವ್ ಬೀನ್ ಹ್ಯಾಪಿ ಫ್ರಮ್ ದೆನ್. ಸೊ ಈ ಥರ ಸುಮಾರು ವಿಚಾರಗಳಿದೆ ದಟ್ ವಿ ಕೆನಾಟ್ ಫರ್ಗೆಟ್. ಆಮೇಲೆ ಹಾಸ್ಪಿಟಲ್ ಏನೋ ಹೆಂಗೆ ನಮ್ಮನ್ನ ಕನೆಕ್ಟ್ ಮಾಡಿಸಿ ವಿಡಿಯೋ ಕಾಲ್ ಮಾಡಿ, ಮತ್ತೆ ಆ ಥರದ ಒಂಥರ ಫಿಲ್ಮ್ ಥರ ಅನ್ಸುತ್ತೆ ಕೇಳಕ್ಕೆ. ಬಟ್ ಹೌದು, ಇಟ್ ಇಸ್ ಅನ್ರಿಯಲ್, ಅಂದರೆ ಸರ್ರಿಯಲ್ ಆಗಿ ಅನ್ಸುತ್ತೆ. ಹೀಗೂ ಮಾಡ್ತಾರ ಜನಕ್ಕೆ ಅಷ್ಟೊಂದು ಪ್ರೀತಿನ ಅಂತ. ಬಟ್ ಇವು ಹೇಳಿದಾಗೆ ಎಷ್ಟೋ ಜನ who are suffering from illness and ಅವರೆಲ್ಲ ದೇ ಫೌಂಡ್ ಸಮ್ ಸೂದಿಂಗ್ ಟೈಮ್ ಬಿಕಾಸ್ ನಮ್ಮನ್ನು ನೋಡಿ ಆ ಥರ ಎಲ್ಲ ಸುಮಾರಿದೆ. ಮಗುಗೆ ಹೆಣ್ಣು ಮಗು ಆದಾಗ ದಿವ್ಯಾ ಅಂತ ಇಟ್ಟಿರೋದು, ಗಂಡು ಮಗು ಆದಾಗ ಅರವಿಂದ್ ಅಂತ ಇಟ್ಟಿರೋದು, ಇದೆಲ್ಲ ಇದೆ. ನಿಜವಾಗ್ಲೂ ಸೂಪರ್. ಬಂದ್ರೆ ಲೈಕ್ ಕೆಲವೊಂದ್ಸಲ ಅನ್ಸುತ್ತೆ ನಮ್ಗೆ ಏನಕ್ಕೆ ಹಿಂಗೆಲ್ಲ ಮಾಡ್ತಾರೆ, ಬಟ್ ಅವ ಟೈಮ್ ಇನ್ವೆಸ್ಟ್ ಮಾಡ್ತಾರೆ, ಪ್ರೀತಿ ಕೊಡ್ತಾರೆ. ಹೌದು, ಅದೆಲ್ಲ ಲೈಕ್ ಏನೋ ಒಂಥರ ಎಮೋಷನಲಿ ಕನೆಕ್ಟ್ ಆಗ್ಬಿಡುತ್ತೆ. ಹೌದು, ನೀವು ಎಷ್ಟು ದುಡ್ಡು ಕೊಟ್ಟರು, ಇವಾಗ ನಾನು ಎಷ್ಟು ದುಡ್ಡು ಕೊಟ್ಟರು ನನಗೆ ಯಾರು ನಮಸ್ಕಾರನೂ ಹೊಡೆಯಲ್ಲ ಅಲ್ವಾ? ಇಫ್ ಇಟ್ ಇಸ್ ನಾಟ್ ಜೆನ್ವಿನ್. ಇವ್ರಿಗೆ ಏನಿದೆ, ಏನೂ ಇಲ್ಲ. ನಮ್ಮಿಂದ ಒಂದು ಹಾಯ್ ಹಲೋ ಹೌ ಆರ್ ಯು ಒಂದು ರಿಯಾಕ್ಷನ್ ಹೋದ್ರೇನು ಅವರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೆ ಅನ್ಕಂಡೀಷನಲ್ ಅಲ್ಲ. ಅವರು ಎಷ್ಟೋ ಜನ ನಮ್ಮನ್ನು ನೋಡೇ ಇಲ್ಲ, ಮೀಟೇ ಮಾಡಿಲ್ಲ, ಬಟ್ ಅವರು ನಮ್ಮನ್ನು ನೋಡಿದ್ದಾರೆ. ಅಂದರೆ ಪರ್ಸ್ನಲಿ ನೋಡಿಲ್ಲ, ಬಟ್ ಅವರು ದೇವ್ ಟ್ರಾವೆಲ್ಡ್ ವಿತ್ ಅಸ್ ಆನ್ ಟಿ ವಿ ಆ್ಯಂಡ್ ನಮ್ಮ ಜರ್ನಿನೂ ಅವ್ರು ಫಾಲೋ ಮಾಡ್ತಾರೆ. ಸೊ ಅವರಿಗೆ ಅದು ನೀವು ಹೇಳಿದಾಗ ಒಂದು ಪರ್ಸನಲ್ ಕನೆಕ್ಟ್, ಪರ್ಸನಲ್ ಲವ್. ಆ್ಯಂಡ್ ಎಲ್ಲಿ ಯಾವ ಏರಿಯಾದಲ್ಲಿ ಎಲ್ಲಿ ಸಿಕ್ಕಿದ್ರು ಯಾರಾದರೂ ಹೊಸದಾಗಿ ಸಿಕ್ಕಿರ್ತಾರೆ, ಮನೆಗೆ ಊಟಕ್ಕೆ ಹೋಗೋಣ ಬನ್ನಿ ಅಂದ್ರೆ ಅವ್ರ ಮನೆ ಮಕ್ಳ ತರ ಟ್ರೀಟ್ ಮಾಡ್ತಾರೆ ನಮ್ಮನ್ನ. ಅಂದ್ರೆ ಇವಾಗ ಯಾವ್ದೋ ಒಂದು ಕ್ಯಾರೆಕ್ಟರ್ನ ಅವ್ರು ಇಷ್ಟಪಟ್ಟಿದ್ದಲ್ಲ, ನಾವ್ ಹೆಂಗಿದೀವಿ ನಮ್ಮನ್ನ ಹಾಗೆ ನೋಡಿ ಅವ್ರು ಇಷ್ಟಪಟ್ಟಿದ್ದಲ್ವಾ? ಅವ್ರ ದಿನ ನಮ್ಮನ್ನ ನೋಡಿ ಒಂಥರ ನಮ್ಮ ಪಕ್ಕದ ಮನೆಯವರು ಅಥವಾ ಆ ತರ ಫೀಲಿಂಗ್ ಅಲ್ಲಿ ಆ ಪ್ರೀತಿ ಮತ್ತೆ ಆ ರೈಟ್ಸ್ ಇದೆ ಅವ್ರಿಗೆ. ಅವರು ಯಾಕೆ ಏನು ಅಂತೆಲ್ಲ ಕೇಳ್ತಾರೆ ನಮ್ಮ ಹತ್ರ. ನಾನ್ ಹೇಳೋದ ಏನೋ ಲಾಸ್ಟ್ ಜನ್ಮದಲ್ಲಿ ನಾವು ಸರಿಯಾಗಿ ಪುಣ್ಯ ಮಾಡಿದೀವಿ ಅಂತ. ಇಲ್ಲಾಂದ್ರೆ ಎಲ್ಲಿ ಸಿಗುತ್ತೆ ಈ ತರ ನೀವು ಮನಿ ಕೊಟ್ಟು ಏನು ಬೈ ಮಾಡಕ್ ಆಗದೆ ಇರೋಂತ ಒಂದು ವಿಷಯ ಇದು. ಅಂಡ್ ವಿ ಆರ್ ಬ್ಲೆಸ್ಡ್ ದಟ್ ವೇ. ನಿಜವಾಗ್ಲೂ ಟ್ರೂಲಿ ಲೈಕ್ ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಖುಷಿ ಆಗುತ್ತೆ, ಬಟ್ ನೀವು ಅದನ್ನ ಫೀಲ್ ಮಾಡಿದೀರಾ. ಐ ಥಿಂಕ್ ಓಕೆ. ನಿಮಗೆ ಫ್ರೀ ಟೈಮ್ ಅಲ್ಲಿ ಏನೇನ್ ಮಾಡಕ್ ಇಷ್ಟ? ನನಗೆ ನನ್ನ ಊರು ತುಂಬ ಇಷ್ಟ. ಸೊ ಅಲ್ಲಿ ನಾನು ಬೀಚಿಗೆ ಹೋಗ್ಲಿಕ್ಕೆ ನಂಗೆ ತುಂಬ ಇಷ್ಟ. ಅದು ಬಿಟ್ಟರೆ ಸ್ನೂಕರ್ ಆಡ್ತೇನೆ. ಅದು ಬಿಟ್ಟರೆ ಇದು PS4 ಆಡ್ತೇನೆ. ಅದರಲ್ಲಿ ನನ್ನ ರೈಡಿಂಗ್ ಸ್ಕಿಲ್ಸಲ್ಲಿ ರೋಡ್ ಬುಕ್ ಅಂತ ಒಂದಿರುತ್ತೆ, ಅದನ್ನು ಓದುವಂಥದ್ದು ಒಂದಿರುತ್ತೆ. ಸೊ ಅದನ್ನು ಟು ಕೀಪ್ ದ್ಯಾಟ್ ಥಿಂಗ್ ಅಲೈವ್ ಆ್ಯಂಡ್ ಟು ಕಲ್ಟಿವೇಟ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮಾಡ್ತೇನೆ. ಅದು ಬಿಟ್ಟರೆ ಚಿಲ್ ಮಾಡ್ತೇನೆ. ನನಗೆ ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ. ಫುಲ್ ಚಿಲ್ ಮಾಡ್ತೇನೆ. ನಾನು ಕವನ ಬರೀತೀನಿ, ಟ್ಯೂನ್ ಮಾಡ್ತೀನಿ, ಡ್ರಾಯಿಂಗ್ ಮಾಡ್ತೀನಿ, ಅಂಡ್ ಆಟ ಆಡ್ತೀನಿ ಮಕ್ಳುಗಳ ಜೊತೆ, ಮತ್ತೆ ವಾಲಿಬಾಲ್ ಆ ಥರ ಎಲ್ಲ ರೀಲ್ ನೋಡ್ತೀನಿ, ಮತ್ತೆ ಆದಷ್ಟು ಮಜಾ ಮಾಡಕ್ ಟ್ರೈ ಮಾಡ್ತೀನಿ, ಅಡುಗೆ ಮಾಡ್ತೀನಿ. ಸೊ ಇವಾಗ ರೇಡಿಯೋ ಸಿಟಿಯಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ ದಿವ್ಯಾ ಊರುಡುಗ ಅವರು ಬರ್ದಿರುವಂತ ಒಂದು ಕವನ. ನಾನು ಟ್ಯೂನ್ ಮಾಡ್ಬಿಡ್ತೀನಿ, ಹಾಡೇ ಬಿಡ್ಲಾ? ಓಕೆ. ನಗುವಾ ನನದೆ ನನ್ನ ಮುಖದಲ್ಲೂ ನಗು ಮೂಡಿದೆ.
ಆ್ಯಕ್ಚುಲಿ ನಾನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು. ಇದು ನಾನು ಈ ಲೈನ್ಸ್ನ ನಾನು ಬಿಗ್ ಬಾಸ್ ಮನೆ ಒಳಗೆ ಬರೆದಿದ್ದೆ ಅವಿನ್ ನೆನೆಸ್ಕೊಂಡು. ಅಂದರೆ ಆ ನಗುವ ನೆನೆದೆ, ಅಂದರೆ ನಾನು ಅವಿನ್ ನಗೋದನ್ನ ನೆನ್ಪು ಮಾಡಿಕೊಂಡೆ. ನನ್ನ ಮುಖದಲ್ಲೂ ನಗು ಮೂಡಿದೆ, ನನಗೆ ಅರಿವೇ ಇಲ್ಲದೆ ಅಂತ ಆ ಥರ. ಆ್ಯಂಡ್ ಅವಿ ಮೇಲ್ ಸುಮಾರು ಸಾಂಗ್ ಬರೆದಿದ್ದೀನಿ. ಓಕೆ, ಇದೊಂದು ನನ್ನ ಫೇವ್ರೆಟ್ನ, ಇದನ್ನೊಂದು ಹೇಳ್ತೀನಿ. ಇದೇನಂದರೆ ಇವಾಗ ಕೆಲವರು ತುಂಬ ಕಷ್ಟಪಡ್ತಾ ಇರ್ತಾರೆ, ಅಥವಾ ಈ ಸೊಸೈಟಿ ಯಾಕೆ ನಮ್ಮ ಮೇಲೆಲ್ಲ ಹಿಂಗೆ ಮಾಡ್ತಿದ್ದಾರೆ, ಛಲ ಮುನ್ನುಗ್ಗು ಅಂತ ಹೇಳೋ ಥರ ಒಂದು ಸಾಂಗ್ ಇದು. ಅಪ್ಪ ಲಿರಿಕ್ಸ್ ಕರೆಕ್ಟಾಗಿ ಬರಲಪ್ಪ. ಖಾಲಿ ಖಾಲಿ ಮನಸ್ಸೆಂದು ಖಾಲಿಯಾಗಿದೆ, ರೆಪ್ಪೆ ತುದಿಯಲ್ಲಿ ಕಣ್ಣೀರ ಜೋಕಾಲಿ, ಕಣ್ಣಂಚಲಿ ತಂಗಾಳಿ ಬೀಸಲಿ, ಮಳೆ ಸುರಿಯಲಿ ಈ ಮನದಲ್ಲಿ, ಬರಿದಾದ ಮನಸುಕ್ಕಿ ಹರಿಯಲಿ, ಗೋಳಾಡಿಸೋ ಬದುಕೋ ಜನ ಹುಡುಕೋ ಹುಡುಕೋ, ಹೀಯಾಳಿಸೋ ಚಾಳಿ ಹಬ್ಬವಾಗಿದೆ, ಮುನ್ನುಗ್ಗಬೇಕು ಮನಸ್ಸಿಟ್ಟು ಸಾಗು, ಭರವಸೆಯ ಬೆಳಕು ಕಣ್ಣ ಮುಂದಿದೆ, ಮನಸ್ಸೆಂದು ಖಾಲಿಯಾಗಿದೆ. ನೈಸ್, ಚೆನ್ನಾಗಿ ಹಾಡ್ತಾರೆ. ಜನ್ಯ ಸರ್ ಕೇಳಿಲ್ವಾ ನಂಗೊಂದು ಸಾಂಗ್? ನಂಗೆ ಗೊತ್ತಿಲ್ಲ, ಬಟ್ ದೆನ್ ಇದು ನಾನು ಐ ಡೋಂಟ್ ನೋ. ಬಹುಶಃ ಇವಾಗ ಇದನ್ನ ನೋಡಿದ್ರೆ ಪಕ್ಕ ನೆಕ್ಸ್ಟ್ ಸಿನಿಮಾದಲ್ಲಿ ಒಂದು ಹಾಡ್ ಬರೀರಿ. ಆಕ್ಚುಲಿ ಇದೆಲ್ಲ ನೀವೇ ಟ್ಯೂನ್ ಮಾಡಿರೋದು? ಹೌದು, ನಾನೇ ಟ್ಯೂನ್ ಮಾಡಿದ್ದು, ನಾನೇ ಬರ್ದಿರೋದು. ನೆಕ್ಸ್ಟ್ ಸಿನಿಮಾ ನೀವೇನಾದ್ರೂ ಮಾಡೋದಾದ್ರೆ ಸಂಗೀತ ನಿರ್ದೇಶಕರು, ಸಂಗೀತ ಸಾಹಿತ್ಯ? ಇಲ್ಲ, ಅಷ್ಟೊಂದೆಲ್ಲ ನಂಗೆ ಗೊತ್ತಿಲ್ಲ. ಬಟ್ ದೆನ್ ಏನು ಅನ್ಸುತ್ತೆ ಅದು ಬರ್ದು ಏನು ಹಿಂಗೆ ಟ್ಯೂನ್ ಮಾಡ್ಬೋದು ಅಂದ್ಕೊಂಡು, ಅದ್ರ ಬಗ್ಗೆ ನಂಗೆ ನಿಜವಾಗ್ಲೂ ನಾಲೆಡ್ಜ್ ಇಲ್ಲ. ನಾನೇನು ಮ್ಯೂಸಿಕ್ ಎಲ್ಲ ಕಲ್ತಿಲ್ಲ. ಬಟ್ ದೆನ್ ಇದು ಹಿಂಗೆ ಚೆನ್ನಾಗಿರುತ್ತೆ ಅಂತ ಅನಿಸಿ ಮಾಡೋದು. ಹೌದು, ಟ್ಯಾಲೆಂಟೆಡ್. ಹೌದೌದು, ವೆರಿ ಟ್ಯಾಲೆಂಟೆಡ್. ಹಾಗೆ ಶಿ ಈಸ್ ವೆರಿ ಟ್ಯಾಲೆಂಟೆಡ್. ಡ್ರಾಯಿಂಗ್ ಸ್ಕೆಚಸ್ ಎಲ್ಲ ನೋಡ್ಬಿಟ್ರೆ ಭಾರಿ ಖುಷಿ ಆಗ್ಬಿಡುತ್ತೆ. ಭಾರಿ ಚೆಂದ ಮಾಡ್ತಾರೆ. ಚಿತ್ರಕಥೆ? ಹೌದು. ಕತೆ, ಚಿತ್ರಕಥೆ, ಸಂಗೀತ, ಸಾಹಿತ್ಯ? ಹೌದು. ನೆನಪಾಗೋದು ಅವ್ರದ್ದು ಈ ಥರ ನೇಮ್ ಈ ಥರ ಇರುತ್ತೆ, ಫುಲ್ ಇಷ್ಟು ಉದ್ದ ಬರುತ್ತಲ್ವ ಅವ್ರ ಕತೆ, ಸಾಹಿತ್ಯ, ಸಂಗೀತ, ನಿರ್ದೇಶನ. ಎಷ್ಟೊಂದಿದೆಲ್ಲಪ್ಪ ಅಂತ ನಂಗೆ ಎವ್ರಿ ಟೈಮ್ ಅನ್ಸುತ್ತೆ ನಾನು ಚಿಕ್ಕವಳಿರ್ತಾ ಹತ್ರ ನೋಡ್ತಾ. ಸೊ ನೆಕ್ಸ್ಟ್ ನಾವು ನೋಡ್ತೀವಿ ಕತೆ, ಸಂಗೀತ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲ ಹಾಕಿ ಸೈಡ್ ಅಲ್ಲಿ ದೊಡ್ಡದಾಗಿ. ಹಾಗೆ ಆಗಲಿ, ಹಾಗೆ ಆಗ್ಲಪ್ಪ. ಸ್ಟಾರ್ಟಿಂಗ್ ಅಲ್ಲಿ ಅವರೊಬ್ರು ಕವಿ ದಿವ್ಯ ಹುಡುಗಾಗಿ ಮಾತಾಡಿದ್ರು, ಆಮೇಲೆ ನಾಯಕ ನಟಿಯಾಗಿ ಮಾತಾಡಿದ್ರು. ಅಂದ್ರೆ ಕಿವಿ ಕಣ್ಣು ತಂಪಾಗುತ್ತೆ, ಕಿವಿ ಇಂಪಾಗುತ್ತೆ, ಹೌದು, ಮನಸ್ಸು ಆಗುತ್ತೆ. ಲೈನ್ಸ್ ತುಂಬಾ ಚೆನ್ನಾಗಿತ್ತು, ಸ್ಪಾಂಟೇನಿಯಸ್ ಆಗಿ ಬಂತಲ್ಲ ಟೈಮ್ ಅಲ್ಲಿ. ಅದ್ರಲ್ಲೇ ಗೊತ್ತಾಗುತ್ತೆ ನೋಡಿ ಒಂದು ಕವಿ ಮನಸ್ಸು ಇದೆ ಅಂತ. ಇವಾಗ ನಿಮ್ಮಿಬ್ರಲ್ಲಿ ಜೋರಾಗಿ ಜಗಳ ಆಗಿದ್ಯಾ? ಇಲ್ಲ, ಆಗಿಲ್ಲ. ಇಲ್ಲ, ಲೈಟ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಬಟ್ ಜಗಳ ಆಗುದಿಲ್ಲ. ಅದು ಬಟ್ ಏನೇ ಇವಾಗ ಏನೇ ಆರ್ಗ್ಯುಮೆಂಟ್ಸ್ ಬಂತಪ್ಪ ಒಂದು ಜಗಳ ಆದಾಗ ಒಂದು ಮ್ಯಾಜಿಕ್ ವರ್ಡ್ ಇರುತ್ತೆ ಜಗಳದ ಎಲ್ಲ ಕಾಮ್ ಮಾಡೋದಕ್ಕೆ. ಆತರ ಏನಾದ್ರು ಸೀಕ್ರೆಟ್ ಇದೆ? ಇಲ್ಲ, ಅದು ನಮ್ಮ ಜಗಳದಲ್ಲಿ ಮ್ಯಾಜಿಕ್ ಬಂದು ಸೈಲೆನ್ಸ್. ವರ್ಡ್ ಎಲ್ಲ ಏನಿಲ್ಲ, ಸೈಲೆಂಟ್ ಆಗ್ಬಿಡ್ತೇನೆ ನಾನು. ಮೌನ. ಅದೇ ಎಲ್ಲದಕ್ಕೂ ಆನ್ಸರ್ ಕೊಡುತ್ತೆ. ಆ್ಯಂಡ್ ಅದು ಏನಂತ ಹೇಳಿದ್ರೆ ಇಟ್ಸ್ ಸರ್ಕಮ್ಸ್ಟಾನ್ಷಿಯಲ್ ಅಲ್ವಾ. ಒಂದು ಚಿಕ್ಕ ಸಿಚುವೇಶನಲ್ಲಿ ಮಾತ್ರ ಆ ಮನಸ್ಥಿತಿ ಆಗಿರುತ್ತೆ. ಬಟ್ ಮುಂದಕ್ಕೆ ಹೋಗ್ತಾ ನಾವು ಆ ಬ್ಲಡ್ ರಶು ಕಮ್ಮಿ ಆಗಿರುತ್ತೆ, ಬೇರೆ ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ಯೋಚನೆ ಮಾಡಲಿಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟಿರ್ತೀವಿ. ಆವಾಗ ಅದು ತಂಪಗಾಗ್ಬಿಟ್ಟಿರುತ್ತೆ. ಬಟ್ ಆ ಮೌನ ಅಂದ್ರೆ ಸೈಲೆನ್ಸ್ ಆದಾಗ ಅವಾಗ ಬರಲ್ವಾ ಏನು ಮಾತು? ಯಾಕೆ ಸೈಲೆಂಟ್ ಮಾತಾಡಲ್ವಾ ಅಂತ? ಅಂದ್ರೆ ಏನಾಗುತ್ತೆ ಅಂದ್ರೆ ಇರ್ರಾಷನಲ್ ಥಾಟ್ಸ್ ಇರಬೇಕಾದ್ರೆ ನಾವು ಮಾತಾಡಬಾರ್ದು. ವಿ ಶುಡಂಟ್ ಫ್ಯೂಲ್ ಸಮಥಿಂಗ್ ವಿಚ್ ಇಸ್ ಆನ್ ಫೈರ್ ಅಲ್ವಾ. ಆ ಫೈರ್, ಆ ರಶ್ ಕಮ್ಮಿ ಆಗುವ ತನಕ ಮೌನ ಇಸ್ ದ ಬೆಸ್ಟ್. ಅಂಡ್ ಏನಂದ್ರೆ ಅದನ್ನ ಕ್ಯಾರಿ ಮಾಡಲ್ಲ ನಾವು, ದಟ್ಸ್ ದ ಬೆಸ್ಟ್. ಅಂಡ್ ವಿ ಆರ್ ಗ್ರೋನ್ ಅಪ್ಸ್ ನಾವು ಅಲ್ವಾ. ನಾವು ವಿ ಸೀನ್ ಲೈಫ್ ಇನಫ್ ಅಂಡ್ ಸಿಚುವೇಶನ್ಸ್ ನೋಡಿದ್ದೀವಿ, ತಪ್ಪುಗಳು ಮಾಡಿದ್ದೀವಿ, ಆ್ಯಂಡ್ ಹೇಗೆ ಸರಿ ಮಾಡೋದಂತನೂ ಮಾಡಿಕೊಂಡು ಅದರಿಂದ ಕಲ್ತ್ಕೊಂಡು ಮುಂದಕ್ಕೆ ಬಂದಿರುವಂಥದ್ದು. ಸೊ ಹಾಗೆ ವಿ ಸಾಲ್ವ್ ಇಟ್ ಇನ್ ಅ ವೆರಿ ನೈಸ್ ಆ್ಯಂಡ್ ಕಾಮ್ಡ್ ವೇ.
ಒಂದೊಳ್ಳೆ ಊಟ ಮಾಡ್ಬಿಡೋದು ಆಮೇಲೆ. ನಿಜವಾಗ್ಲೂ ಹೌದು, ದಟ್ ಹೆಲ್ಪ್ಸ್. ನೈಸ್, ದಟ್ಸ್ ನೈಸ್ ಆಕ್ಚುಲಿ. ಸೊ ಮನೆಯಿಂದ ಅಂದ್ರೆ ದೊಡ್ಡ ಮನೆಯಿಂದ ಹೊರಗಡೆ ಬಂದಂಗೆ ನಿಮ್ಮ ಮನೆಯವರ ರಿಯಾಕ್ಷನ್ ಹೆಂಗಿತ್ತು? ನನ್ನ ಮನೆಯವರ ರಿಯಾಕ್ಷನ್ ಆ್ಯಕ್ಚುಲಿ ಸ್ವಲ್ಪ ಬೇಜಾರಾಗಿತ್ತು ಅವರಿಗೆ. ನಾನು ವಿನ್ ಆಗಲಿಲ್ವಲ್ಲ, ದೇವ್ರ ಎಕ್ಸ್ಪೆಕ್ಟಿಂಗ್ ಮೀ ಟು ವಿನ್, ಫಸ್ಟ್ ಬರಬೇಕು ಅಂತ. ಸೊ ಒಂದು ಸ್ವಲ್ಪ ಬೇಜಾರಲ್ಲಿದ್ದರು. ಅದು ಬಿಟ್ಟು ಮಿಕ್ಕಿದ್ದೆಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಸೊ ದೇ ವರ್ ಆಲ್ ಹ್ಯಾಪಿ ಅಬೌಟ್ ಇಟ್. ಆ್ಯಂಡ್ ಜನಪ್ರಿಯತೆ ಸಿಕ್ಕಿದ್ದಕ್ಕೆಲ್ಲ ಖುಷಿ ಇತ್ತು. ಬಟ್ ಫೈನಲ್ ರಿಸಲ್ಟ್ ಮೇಲೆ ಅವರಿಗೆ ಒಂದು ಸ್ವಲ್ಪ ಒಪ್ಪಂದ ಇರಲಿಲ್ಲ. ದೇ ವರ್ ನಾಟ್ ಇನ್ ಲೈನ್ ವಿತ್ ದ ಫೈನಲ್ ಡಿಸಿಷನ್ಸ್. ಅದು ಬಿಟ್ಟರೆ ಎವ್ರಿಥಿಂಗ್ ಎಲ್ಸ್ ವಾಸ್ ಆಲ್ ಹ್ಯಾಪಿ. ಸೊ ಈ ಜನರೇ ಮಾಡಿದಂತ ಜೋಡಿ, ಇದ್ರ ಬಗ್ಗೆ ಏನಂದ್ರು ಮನೆಯವರು? ಮನೆಯಲ್ಲಿ ಹೇಗೆ ಅಂತ ಹೇಳಿದ್ರೆ, ಇಂಟರ್ವ್ಯೂ ಅಲ್ಲೂ ಹೇಳಿರೋದುಂಟು ನಮ್ಮಪ್ಪ, ಅದು ಅವ್ರಿಗೆ ಬೇಕಿರೋರು ಆಗ್ತಾರೆ, ಅದರಲ್ಲಿ ನಾವೇನು ಹೇಳಲಿಕ್ಕೆ ಏನಿಲ್ಲ ಅಂತ. ನಮ್ಮ ಮನೇಲಿ ನಾನು ಸೆಕೆಂಡ್ ರನ್ನರ್ ಅಪ್ ಆದೆ ಆ ಸೀಸನ್ಲಿ. ಅವ್ರಿಗೆ ಹೆಂಗಿತ್ತಂದರೆ, ಟ್ರೋಫಿ ಎಲ್ಲ ಇಟ್ಸ್ ಓಕೆ ಬಿಡು ಮಗ, ಬಟ್ ನಿನ್ಗೆ ಯಾವ ಥರ ಜನ ನಿನ್ನ ಇಷ್ಟಪಡ್ತಾರೆ ಅಂತ ನೀನು ನೋಡೋ, ದೇ ವರ್ ವೆರಿ ಪ್ರೌಡ್. ತುಂಬ ಖುಷಿ ಆಯಿತು ಅವ್ರಿಗೆ. ಅಲ್ಲಿ ಇಡೀ ಮಲ್ನಾಡನ್ನ ಒಂಥರ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಲ್ವಾ. ಆ್ಯಂಡ್ ತುಂಬ ಖುಷಿ ಅವ್ರಿಗೆ ಆ ಥರ. ಜನರು ಅಷ್ಟೇ ನಮ್ಮೂರು ಹುಡುಗಿ ಕಣ, ಭಯಂಕರ ಖುಷಿ ಪಟ್ರು ಅವರು. ನಮ್ಮ ಕಡೆಗೆಲ್ಲ ನಮ್ಮೂರ್ದ ನಮ್ಮ ನೀರ್ದ ಅಂತ ಗುಡ್ಲದ ಮಾರೆ. ಆಕ್ಚುಲಿ ಇಲ್ಲ, ತುಂಬಾ ಗ್ರೂಪ್ಸ್ ಅಲ್ಲಿ ಬರ್ತಾ ಇತ್ತು ಆ ಟೈಮ್ ಅಲ್ಲಿ. ತುಂಬಾ ಜನ ಅಂದ್ರೆ ಇವಾಗ ನನಗೆ, ನಾನು ಮುಂಚೆಲ್ಲ ನಾನು ತುಂಬಾ ಬೈಕ್ ರೈಡ್ಸ್ ಅಲ್ಲಿ ಹೋಗ್ತಾ ಇದ್ದೆ, ಟ್ರಿಪ್ ಎಲ್ಲ ಮಾಡ್ತಾ ಇದ್ದೆ. ಸೊ ಅವಾಗ ಗ್ರೂಪ್ ಅಲ್ಲೆಲ್ಲ ನೋಡೋದು ಎಲ್ಲ ವೋಟ್ ಫಾರ್ ಅರವಿಂದ್. ಇಲ್ಲ ಅವರು ಅದು ಪ್ರತಿಯೊಂದು ಓಟು ಮ್ಯಾಟರ್ ಆಗಿತ್ತು ನಂಗೆ ಆಕ್ಚುಲಿ. ಆ್ಯಂಡ್ ಅವರು ಅದೇ ಹೇಳೋದಲ್ಲ, ಆ ಪ್ರೀತಿ. ಮತ್ತೆ ಯಾರೋ ಅವರೊಬ್ರು ನಮಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಏನು ಅವರಿಗೆ ಆಬ್ಲಿಗೇಷನ್ ಇಲ್ಲ. ಬಟ್ ಅವರು ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬಾ ತುಂಬಾ ಖುಷಿ ಆಗುತ್ತೆ. ನಿಜವಾಗ್ಲೂ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.